ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ 3 ವಿಚಾರಗಳು ಹರಿದಾಡ್ತಾ ಇದೆ. ಅದರಲ್ಲೂ ಸಹ ಈಗ ಗೃಹಲಕ್ಷ್ಮಿ KYC ಮಾಡಿದ್ರೆ 2000 ಇರೋದು 5000 ಬರುತ್ತಂತೆ, ನಿಜನಾ? ಮತ್ತೆ ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳು ಮತ್ತೆ ಪಡ್ಕೋಬೇಕು ಅಂದ್ರೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಈಗ ಆಲ್ರೆಡಿ ಹೇಳಿದ್ದಾರೆ, ಸಿಎಂ ಹೇಳಿದ್ದಾರೆ ಅಂತನೂ ಸುದ್ದಿ ಹರಿದಾಡ್ತಾ ಇದೆ. ಮತ್ತೆ ಅದರ ಜೊತೆಯಲ್ಲಿ ಬಯೋಮೆಟ್ರಿಕ್ ಆಲ್ರೆಡಿ ಆರಂಭ ಆಗಿದೆ. ನೀವು ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಬಯೋಮೆಟ್ರಿಕ್ ಅನ್ನ ಕೊಡಬೇಕಾ? ಈ 3 ವಿಚಾರಗಳ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಹರಿದಾಡ್ತಾ ಇದೆ. ಈ ಎಲ್ಲ ವಿಷಯಗಳು ನಿಜಾನ, ಸುಳ್ಳ, ಶುರುವಾಗಿದೆಯಾ ಇಲ್ವಾ, ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ಬಯೋಮೆಟ್ರಿಕ್ ಬಗ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಆಲ್ರೆಡಿ ನಾನು ತಿಳಿಸಿದ್ದೆ. ಬಯೋಮೆಟ್ರಿಕ್ ಕೊಡಬೇಕು ಗೃಹಲಕ್ಷ್ಮಿ ಅಂತ ಹೇಳಿ ಸರ್ಕಾರದಿಂದ ಆದೇಶ ಬಂದಿದ್ದು ನಿಜ. ಬಟ್ ಆದ್ರೆ ಅಧಿಕೃತವಾಗಿ ಇಂಥ ದಿನಾಂಕದಿಂದ ಶುರು ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿರ್ಲಿಲ್ಲ. ಮುಂದಿನ ತಿಂಗಳಿಂದ ಶುರುವಾಗುವಂತ ಸಾಧ್ಯತೆ ಇದೆ ಅಂತನೂ ಕೂಡ ಕಂಡು ಬರ್ತಾ ಇತ್ತು. ಓಕೆನಾ? ಅದಕ್ಕೆ ಸಂಬಂಧಪಟ್ಟಾಗಿ ಈಗ ಆಲ್ರೆಡಿ ಶುರುವಾಗಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಹೋದ್ರೆ ಬಯೋಮೆಟ್ರಿಕ್ ಕೊಡೋದಕ್ಕೋಸ್ಕರ ಮಹಿಳೆಯರು ಸೈಬರ್ ಸೆಂಟರ್ ಮುಂದೆ ನಿಲ್ಲುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ದಿನ ವೇಟ್ ಮಾಡಿ, ಸರ್ಕಾರದಿಂದ ಕ್ಲಾರಿಫಿಕೇಶನ್ ಬರಬೇಕಾಗಿದೆ. ಇನ್ನ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಅನರ್ಹರನ್ನ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಪಟ್ಟಿಯಿಂದ ಹೊರಗಿಡುವಂತ ಉದ್ದೇಶದಿಂದ, ತೀರ್ಕೊಂಡವರ ಖಾತೆಗೆ ಹಣ ಹೋಗುವುದನ್ನ ತಡೆಯುವ ಉದ್ದೇಶದಿಂದ, ಆರ್ಥಿಕವಾಗಿ ಸಫಲರಾಗಿರುವಂತಹವರನ್ನು ಸಹ ಇನ್ಕಮ್ ಟ್ಯಾಕ್ಸ್ ಮತ್ತೆ GST ಪೇಯರ್ ಆಗಿರೋರನ್ನು ಸಹ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಪಟ್ಟಿಯಿಂದ ಹೊರಗಿಡುವ ಉದ್ದೇಶದಿಂದ ಈ ಎಲ್ಲಾ ಪ್ಲಾನ್ಗಳು ನಡೀತಾ ಇದ್ದಾವೆ. ಬಟ್ ಆದ್ರೆ ನಿಮ್ಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋದ್ರ ಬಗ್ಗೆನೂ ಇನ್ನೂ ಪಕ್ಕ ಕ್ಲಾರಿಟಿ ಸಿಕ್ಕಿಲ್ಲ. ಓಕೆನಾ? ಮೊನ್ನೆ ಒಂದ್ಸರಿ ಮಾತಾಡುವಾಗ ಗೃಹ ಜ್ಯೋತಿ ಯೋಜನೆಯಲ್ಲೂ ಸಹ ಗೃಹಲಕ್ಷ್ಮಿ ಅಲ್ಲದೆ ಗೃಹ ಜ್ಯೋತಿ ಯೋಜನೆಯಲ್ಲೂ ಸಹ ಬೇರೆ ಬೇರೆ ಮೀಟರ್ಗಳನ್ನು ಹಾಕೊಂಡು ಬೇರೆ ಬೇರೆ ಸೌಲಭ್ಯಗಳನ್ನು ಪಡ್ಕೊಂತಾ ಇದ್ದಾರೆ. ನಾವು ಮನೆಗೆ ಯೂಸ್ ಮಾಡಲಿಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದೇವೆ. ಬೇರೆ ವಿಚಾರದಲ್ಲೂ ಸಹ ಯೂಸ್ ಮಾಡ್ಕೊಂತಾ ಇದ್ದಾರೆ. ಅದನ್ನ ತಡೆಗಟ್ಟಲಿಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ನಾನು ಹೇಳಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಇದು ಫೈನಲೈಸ್ ಆಗಿಲ್ಲ. ಓಕೆನಾ? ಬಯೋಮೆಟ್ರಿಕ್ ಕೊಡಬೇಕಾ ಅಥವಾ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾ ಅಂತ ಹೇಳಿ ಯಾವುದು ಕೂಡ ಕ್ಲಿಯರ್ ಆಗಿಲ್ಲ. ನೀವು ಸದ್ಯಕ್ಕೆ ಇದೆಲ್ಲ ಆಗ್ಬಿಟ್ಟಿದೆ, ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಯಾರು ಕೂಡ ಯಾವುದೇ ಸೈಬರ್ ಸೆಂಟರ್ ಮುಂದೆ ಅಥವಾ ಯಾವುದೇ ನಾಗರಿಕ ಸೇವಾ ಕೇಂದ್ರದ ಮುಂದೆ ಹೋಗಿ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಸಬ್ಮಿಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಓಕೆನಾ? ಇನ್ನೂ ಕೂಡ 100% ಕ್ಲಾರಿಟಿ ಸರ್ಕಾರದ ಕಡೆಯಿಂದ ಬಂದಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ಸಿಎಂ ಏನ್ ಹೇಳಿದ್ದಾರೆ ಅನ್ನೋ ಪ್ರೂಫ್ ಅನ್ನ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ತಪ್ಪದೆ ಎಲ್ಲರೂ ಕೂಡ ವೀಕ್ಷಣೆಯನ್ನ ಮಾಡಿ. ಇನ್ನೊಂದು ಮೂರನೇದೇನಪ್ಪ ಅಂದ್ರೆ KYC ಯನ್ನ ಮಾಡಿಸಬೇಕು. ಗೃಹಲಕ್ಷ್ಮಿ KYC ಮಾಡಿಸಬೇಕು. ಮಾಡಿಸಿದ ನಂತರ ಸಿಎಂ DK ಶಿವಕುಮಾರ್ ಅವರು 2000 ಇರೋದನ್ನ 5000 ಮಾಡಿಬಿಟ್ಟಿದೆ, 5000 ಕೊಡ್ತಾರಂತೆ ಅಂತ ಹೇಳಿ ಕೆಲವೊಂದಿಷ್ಟು ಜನ ಸೈಬರ್ ಸೆಂಟರ್ಗಳಿಗೆ, ನಾಗರಿಕ ಸೇವಾ ಕೇಂದ್ರಗಳಿಗೆ ಹೋಗಿ KYC ಯನ್ನ ಮಾಡಿಸ್ತಾ ಇದ್ದಾರೆ. ಅಲ್ಲೂ ಕೂಡ ದುಡ್ಡು ಕೊಟ್ಟು ಮಾಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಕಾರಣ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ಗಳು ಹರಿದಾಡೋದ್ರಿಂದ. ಇದು ಸಹ ಖಂಡಿತವಾಗ್ಲೂ ಫೇಕ್ ನ್ಯೂಸ್. ಸದ್ಯಕ್ಕೆ ಯಾವುದೇ ರೀತಿ ಅಂತ ಸುದ್ದಿ ಬಂದಿಲ್ಲ. 5000 ಯಾವುದೇ ಕಾರಣಕ್ಕೂ ಕೊಡುವಂತ ಪ್ರಶ್ನೆನೇ ಇಲ್ಲ. ಏನು ಯಾರೆಲ್ಲ ಬಯೋಮೆಟ್ರಿಕ್ ಅನ್ನ ಮಾಡಿಸಿ ಅಥವಾ KYC ಯನ್ನ ಮಾಡಿಸಿ 5000 ಪಡ್ಕೊಂತೀರಾ ಅಂದ್ರೆ ಖಂಡಿತವಾಗ್ಲೂ ಅದು ಸುಳ್ಳು ಸುದ್ದಿ. ಯಾರು ಕೂಡ ನಂಬಕ್ ಹೋಗಬೇಡಿ. ಈ 3 ವಿಚಾರಗಳ ಬಗ್ಗೆನೂ ಸಹ ನಿಮ್ಗೆ ಕ್ಲಾರಿಟಿ ಕೊಡುವಂತ ಕೆಲಸ ಮಾಡಿದ್ದೇನೆ. ಸದ್ಯಕ್ಕೆ ಯಾವುದು ಡಿಸೈಡ್ ಆಗಿಲ್ಲ. ಬಯೋಮೆಟ್ರಿಕ್ ಆಗುತ್ತೆ ಇಲ್ಲ ಹೊಸ ಅಪ್ಲಿಕೇಶನ್ ಆಗುತ್ತೆ, ಯಾವ್ದಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಅವಾಗ ಮಾತ್ರ ನೀವು ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಏನ್ ಡಾಕ್ಯುಮೆಂಟ್ ಬೇಕು ಎಲ್ಲವನ್ನ ಕೂಡ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡುವಂತ ಕೆಲಸ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಏನಾಗಿತ್ತು ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾ ಇದ್ರಿ ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ. ಈ ರೀತಿ ಎಲ್ಲ ಸುದ್ದಿ ಹರಿದಾಡ್ತಾ ಇದೆ ಸರ್, ನಿಜಾನ? ನಾವು ಯಾವಾಗಿಂದ ಮಾಡಬೇಕು ಅಂತ ಎಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ರಿ. ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ ಅನ್ಕೊಂಡಿರ್ತೀನಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಸಹ ತುಂಬ ಧನ್ಯವಾದಗಳು.